ಕರ್ನಾಟಕದ ಹೆಮ್ಮೆಯ ನದಿ ಅಂದ್ರೆ ಅದು ನಮ್ಮ ಕಾವೇರಿ. ಇವತ್ತು ಕಾವೇರಿಯನ್ನ ನಂಬಿಕೊಂಡು ಇವತ್ತು ಬೆಂಗಳೂರುಗಳ ಅಷ್ಟೂ ಜನ ಕುಡಿಯುವ ನೀರಿಗಾಗಿ ಪ್ರತಿಯೊಬ್ಬರು ಕೂಡ ಕಾತುರದಿಂದ ಕಾಯ್ತಾ ಇರ್ತಾರೆ. ಒಂದು ವೇಳೆ ಕಾವೇರಿ ಒಡಲು ಬರಿದಾದ್ರೆ ಬೆಂಗಳೂರಿಗೆ ಕುಡಿಯುವ ನೀರು ಕೂಡ ಸಿಗೋದಿಲ್ಲ. ಹಾಗಾಗಿ ಜಲ ಮತ್ತು ಜಲ ಮೂಲಗಳ ಸಂರಕ್ಷಣೆ ಜಾಗೃತಿ ಕಾರ್ಯಕ್ರಮವನ್ನ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಲಮಂಡಳಿ ಅಧ್ಯಕ್ಷ ರಾಮ್ ಪ್ರಸಾದ್ ಮನೋಹರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕರ್ನಾಟಕ ಹೆಮ್ಮೆಯ ನದಿ ನಮ್ಮ ಕಾವೇರಿ ತಾಯಿ, ಬೆಂಗಳೂರಿನ 1,40,00,000 ಜನರು ಕಾವೇರಿಗೆ ಕೃತಜ್ಞರಾಗಿದ್ದಾರೆ ಅಂತ ಹೇಳಿದ್ದಾರೆ. ಮತ್ತೆ ತಮಗೆ ತಿಳಿದಿರುವಂತೆ ಕಾವೇರಿ ಆರತಿ ಅಂತ ಏನು ನಾವು ಹೆಸರಿಟ್ಟಿದ್ದೇವೆ. ನಮ್ಮ ಕರ್ನಾಟಕದ ಒಂದು ಹೆಮ್ಮೆಯ ಒಂದು ನದಿ ಮತ್ತು ತಾಯಿಯ ಹೆಸರು. ಮತ್ತೆ ಬೆಂಗಳೂರು ಇಡೀ 1,40,00,000 ಜನರಿಗೆ ಕೂಡ ಪ್ರತಿ ದಿವಸ ನೀರನ್ನು ಕೊಡುವಂತಹ ಒಂದು ತಾಯಿಗೆ ನಾವು ಕೃತಜ್ಞತೆ ಸಲ್ಲಿಸುವುದು ನಮ್ಮ ಕರ್ತವ್ಯ. ಹಾಗಾಗಿ ಇದೆಲ್ಲರೂ ಕೂಡ ಸಾರ್ವಜನಿಕ ಉದ್ದೇಶ ಮುಖಾಂತರ ಮಾಡ್ತಾ ಇದೀವಿ. ಮತ್ತೆ ಕಾರ್ಯಕ್ರಮ ಮಾಡುವಾಗ ಜನರಿಗೆ ಒಂದು ವಿಶ್ವ ಮಟ್ಟದಲ್ಲಿ ಒಂದು ದಾಖಲೆಯಿಂದ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಯಾಕಂದ್ರೆ ನಮ್ಮ ಜಲ ಸಂರಕ್ಷಣೆ ಮಾಡೋದ್ರ ಬಗ್ಗೆ, ಜಲಮೂಲಗಳ ಸಂರಕ್ಷಣೆ ಮಾಡೋದ್ರ ಬಗ್ಗೆ ಒಂದು ಪ್ರತಿಜ್ಞಾವಿಧಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಅದು ವಿಶ್ವದ ದೊಡ್ಡ ಒಂದು ಪ್ರತಿಜ್ಞಾವಿಧಿ ಕಾರ್ಯಕ್ರಮ ಆಗುತ್ತೆ. ಅದಕ್ಕೆ ಚಾಲನೆ ಕೊಡೋದಕ್ಕಾಗಿ ಸಂಕೇತವಾಗಿ ನಾವು ಗಂಗಮ್ಮ ದೇವಿಗೆ ಮತ್ತು ಕಾವೇರಿ ಮಾತೆಗೆ ಪೂಜೆ ಮಾಡಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಆ ಕಾರ್ಯಕ್ರಮಕ್ಕೆ ಬಂದಾಗ ಜನರಿಗೆ ನಾವು ಒಂದು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತೀವಿ. ಈಗ ನಾವೆಲ್ಲರೂ ಕೂಡ ಪರಿಸರ ಪ್ರೇಮಿಗಳಾಗಿನೇ ಇದ್ದೀವಿ. ಪರಿಸರಕ್ಕೆ ಹೊಂದಿಕೊಂಡೇ ಮಾಡ್ತಾ ಇದ್ದೀವಿ. ನಮ್ಮ ಜಲವನ್ನು ರಕ್ಷಣೆ ಮಾಡೋದು ಕೂಡ ನಮ್ಮ ಪರಿಸರ ಕ್ರಮ ಆಗುತ್ತೆ. ಮತ್ತೆ ನಮ್ಮ ಏನು ಚಟುವಟಿಕೆಯಲ್ಲಿ ಅಲ್ಲಿ ಕೂಡ ಇರುವಂತಹ ಏನು ಜೀವಿಗಳಿದೆ ಅವನ್ನೂ ಕೂಡ ಧಕ್ಕೆ ಬರದಂತೆ ಮಾಡ್ಕೊಳ್ತಾ ಇದ್ದೀವಿ. ಮತ್ತೆ ಒಟ್ಟಿನಲ್ಲಿ ಈಗ ಪ್ರತಿಯೊಂದು ವಿಷಯದಲ್ಲಿ ಕೂಡ ಪರ ವಿರೋಧಗಳು ಬಂದೇ ಬರ್ತದೆ. ಆದರೆ ನಾವು ಮಾಡುವಂಥ ಉದ್ದೇಶ ಒಳ್ಳೆಯದಿದೆ. ಹಾಗಾಗಿ ಅದರಿಂದ ದೇವರ ಕೃಪೆಯಿಂದ, ತಾಯಿ ಕಾವೇರಿಯ ಕೃಪೆಯಿಂದ ಕಾರ್ಯಕ್ರಮ ಚೆನ್ನಾಗಾಗಲಿ ಅಂತ ನಾನು ಆರಿಸ್ತೀನಿ. ಮತ್ತೆ ತಮಗೆ ತಿಳಿದಿರುವಂತೆ ಕಾವೇರಿ ಆರತಿ ಅಂತ ಏನು ನಾವು ಹೆಸರಿಟ್ಟು ಕರ್ನಾಟಕದ ಹೆಮ್ಮೆಯ ನದಿ ಅಂದ್ರೆ ಅದು ನಮ್ಮ ಕಾವೇರಿ. ಇವತ್ತು ಕಾವೇರಿಯನ್ನ ನಂಬಿಕೊಂಡು ಇವತ್ತು ಬೆಂಗಳೂರುಗಳ ಅಷ್ಟೂ ಜನ ಕುಡಿಯುವ ನೀರಿಗಾಗಿ ಪ್ರತಿಯೊಬ್ಬರು ಕೂಡ ಕಾತುರದಿಂದ ಕಾಯ್ತಾ ಇರ್ತಾರೆ. ಒಂದು ವೇಳೆ ಕಾವೇರಿ ಒಡಲು ಬರಿದಾದ್ರೆ ಬೆಂಗಳೂರಿಗೆ ಕುಡಿಯುವ ನೀರು ಕೂಡ ಸಿಗೋದಿಲ್ಲ. ಹಾಗಾಗಿ ಜಲ ಮತ್ತು ಜಲ ಮೂಲಗಳ ಸಂರಕ್ಷಣೆ ಜಾಗೃತಿ ಕಾರ್ಯಕ್ರಮವನ್ನ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಲಮಂಡಳಿ ಅಧ್ಯಕ್ಷ ರಾಮ್ ಪ್ರಸಾದ್ ಮನೋಹರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕರ್ನಾಟಕ ಹೆಮ್ಮೆಯ ನದಿ ನಮ್ಮ ಕಾವೇರಿ ತಾಯಿ, ಬೆಂಗಳೂರಿನ 1,40,00,000 ಜನರು ಕಾವೇರಿಗೆ ಕೃತಜ್ಞರಾಗಿದ್ದಾರೆ ಅಂತ ಹೇಳಿದ್ದಾರೆ. ಮತ್ತೆ ತಮಗೆ ತಿಳಿದಿರುವಂತೆ ಕಾವೇರಿ ಆರತಿ ಅಂತ ಏನು ನಾವು ಹೆಸರಿಟ್ಟಿದ್ದೇವೆ. ನಮ್ಮ ಕರ್ನಾಟಕದ ಒಂದು ಹೆಮ್ಮೆಯ ಒಂದು ನದಿ ಮತ್ತು ತಾಯಿಯ ಹೆಸರು. ಮತ್ತೆ ಬೆಂಗಳೂರು ಇಡೀ 1,40,00,000 ಜನರಿಗೆ ಕೂಡ ಪ್ರತಿ ದಿವಸ ನೀರನ್ನು ಕೊಡುವಂತಹ ಒಂದು ತಾಯಿಗೆ ನಾವು ಕೃತಜ್ಞತೆ ಸಲ್ಲಿಸುವುದು ನಮ್ಮ ಕರ್ತವ್ಯ. ಹಾಗಾಗಿ ಇದೆಲ್ಲರೂ ಕೂಡ ಸಾರ್ವಜನಿಕ ಉದ್ದೇಶ ಮುಖಾಂತರ ಮಾಡ್ತಾ ಇದೀವಿ. ಮತ್ತೆ ಕಾರ್ಯಕ್ರಮ ಮಾಡುವಾಗ ಜನರಿಗೆ ಒಂದು ವಿಶ್ವ ಮಟ್ಟದಲ್ಲಿ ಒಂದು ದಾಖಲೆಯಿಂದ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಯಾಕಂದ್ರೆ ನಮ್ಮ ಜಲ ಸಂರಕ್ಷಣೆ ಮಾಡೋದ್ರ ಬಗ್ಗೆ, ಜಲಮೂಲಗಳ ಸಂರಕ್ಷಣೆ ಮಾಡೋದ್ರ ಬಗ್ಗೆ ಒಂದು ಪ್ರತಿಜ್ಞಾವಿಧಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಅದು ವಿಶ್ವದ ದೊಡ್ಡ ಒಂದು ಪ್ರತಿಜ್ಞಾವಿಧಿ ಕಾರ್ಯಕ್ರಮ ಆಗುತ್ತೆ. ಅದಕ್ಕೆ ಚಾಲನೆ ಕೊಡೋದಕ್ಕಾಗಿ ಸಂಕೇತವಾಗಿ ನಾವು ಗಂಗಮ್ಮ ದೇವಿಗೆ ಮತ್ತು ಕಾವೇರಿ ಮಾತೆಗೆ ಪೂಜೆ ಮಾಡಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಆ ಕಾರ್ಯಕ್ರಮಕ್ಕೆ ಬಂದಾಗ ಜನರಿಗೆ ನಾವು ಒಂದು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತೀವಿ. ಈಗ ನಾವೆಲ್ಲರೂ ಕೂಡ ಪರಿಸರ ಪ್ರೇಮಿಗಳಾಗಿನೇ ಇದ್ದೀವಿ. ಪರಿಸರಕ್ಕೆ ಹೊಂದಿಕೊಂಡೇ ಮಾಡ್ತಾ ಇದ್ದೀವಿ. ನಮ್ಮ ಜಲವನ್ನು ರಕ್ಷಣೆ ಮಾಡೋದು ಕೂಡ ನಮ್ಮ ಪರಿಸರ ಕ್ರಮ ಆಗುತ್ತೆ. ಮತ್ತೆ ನಮ್ಮ ಏನು ಚಟುವಟಿಕೆಯಲ್ಲಿ ಅಲ್ಲಿ ಕೂಡ ಇರುವಂತಹ ಏನು ಜೀವಿಗಳಿದೆ ಅವನ್ನೂ ಕೂಡ ಧಕ್ಕೆ ಬರದಂತೆ ಮಾಡ್ಕೊಳ್ತಾ ಇದ್ದೀವಿ. ಮತ್ತೆ ಒಟ್ಟಿನಲ್ಲಿ ಈಗ ಪ್ರತಿಯೊಂದು ವಿಷಯದಲ್ಲಿ ಕೂಡ ಪರ ವಿರೋಧಗಳು ಬಂದೇ ಬರ್ತದೆ. ಆದರೆ ನಾವು ಮಾಡುವಂಥ ಉದ್ದೇಶ ಒಳ್ಳೆಯದಿದೆ. ಹಾಗಾಗಿ ಅದರಿಂದ ದೇವರ ಕೃಪೆಯಿಂದ, ತಾಯಿ ಕಾವೇರಿಯ ಕೃಪೆಯಿಂದ ಕಾರ್ಯಕ್ರಮ ಚೆನ್ನಾಗಾಗಲಿ ಅಂತ ನಾನು ಆರಿಸ್ತೀನಿ. ಮತ್ತೆ ತಮಗೆ ತಿಳಿದಿರುವಂತೆ ಕಾವೇರಿ ಆರತಿ ಅಂತ ಏನು ನಾವು ಹೆಸರಿಟ್ಟು ಕರ್ನಾಟಕದ ಹೆಮ್ಮೆಯ ನದಿ ಅಂದ್ರೆ ಅದು ನಮ್ಮ ಕಾವೇರಿ. ಇವತ್ತು ಕಾವೇರಿಯನ್ನ ನಂಬಿಕೊಂಡು ಇವತ್ತು ಬೆಂಗಳೂರುಗಳ ಅಷ್ಟೂ ಜನ ಕುಡಿಯುವ ನೀರಿಗಾಗಿ ಪ್ರತಿಯೊಬ್ಬರು ಕೂಡ ಕಾತುರದಿಂದ ಕಾಯ್ತಾ ಇರ್ತಾರೆ. ಒಂದು ವೇಳೆ ಕಾವೇರಿ ಒಡಲು ಬರಿದಾದ್ರೆ ಬೆಂಗಳೂರಿಗೆ ಕುಡಿಯುವ ನೀರು ಕೂಡ ಸಿಗೋದಿಲ್ಲ. ಹಾಗಾಗಿ ಜಲ ಮತ್ತು ಜಲ ಮೂಲಗಳ ಸಂರಕ್ಷಣೆ ಜಾಗೃತಿ ಕಾರ್ಯಕ್ರಮವನ್ನ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಲಮಂಡಳಿ ಅಧ್ಯಕ್ಷ ರಾಮ್ ಪ್ರಸಾದ್ ಮನೋಹರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕರ್ನಾಟಕ ಹೆಮ್ಮೆಯ ನದಿ ನಮ್ಮ ಕಾವೇರಿ ತಾಯಿ, ಬೆಂಗಳೂರಿನ 1,40,00,000 ಜನರು ಕಾವೇರಿಗೆ
ಕೃತಜ್ಞರಾಗಿದ್ದಾರೆ ಅಂತ ಹೇಳಿದ್ದಾರೆ. ಮತ್ತೆ ತಮಗೆ ತಿಳಿದಿರುವಂತೆ ಕಾವೇರಿ ಆರತಿ ಅಂತ ಏನು ನಾವು ಹೆಸರಿಟ್ಟಿದ್ದೇವೆ, ನಮ್ಮ ಕರ್ನಾಟಕದ ಒಂದು ಹೆಮ್ಮೆಯ ಒಂದು ನದಿ ಮತ್ತು ತಾಯಿಯ ಹೆಸರು. ಮತ್ತೆ ಬೆಂಗಳೂರು ಇಡೀ 1,40,00,000 ಜನರಿಗೆ ಕೂಡ ಪ್ರತಿ ದಿವಸ ನೀರನ್ನು ಕೊಡುವಂತಹ ಒಂದು ತಾಯಿಗೆ ನಾವು ಕೃತಜ್ಞತೆ ಸಲ್ಲಿಸುವುದು ನಮ್ಮ ಕರ್ತವ್ಯ. ಹಾಗಾಗಿ ಇದೆಲ್ಲರೂ ಕೂಡ ಸಾರ್ವಜನಿಕ ಉದ್ದೇಶ ಮುಖಾಂತರ ಮಾಡ್ತಾ ಇದೀವಿ. ಮತ್ತೆ ಕಾರ್ಯಕ್ರಮ ಮಾಡುವಾಗ ಜನರಿಗೆ ಒಂದು ವಿಶ್ವ ಮಟ್ಟದಲ್ಲಿ ಒಂದು ದಾಖಲೆಯಿಂದ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಯಾಕಂದ್ರೆ ನಮ್ಮ ಜಲ ಸಂರಕ್ಷಣೆ ಮಾಡೋದ್ರ ಬಗ್ಗೆ, ಜಲಮೂಲಗಳ ಸಂರಕ್ಷಣೆ ಮಾಡೋದ್ರ ಬಗ್ಗೆ ಒಂದು ಪ್ರತಿಜ್ಞಾವಿಧಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಅದು ವಿಶ್ವದ ದೊಡ್ಡ ಒಂದು ಪ್ರತಿಜ್ಞಾವಿಧಿ ಕಾರ್ಯಕ್ರಮ ಆಗುತ್ತೆ. ಅದಕ್ಕೆ ಚಾಲನೆ ಕೊಡೋದಕ್ಕಾಗಿ ಸಂಕೇತವಾಗಿ ನಾವು ಗಂಗಮ್ಮ ದೇವಿಗೆ ಮತ್ತು ಕಾವೇರಿ ಮಾತೆಗೆ ಪೂಜೆ ಮಾಡಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಆ ಕಾರ್ಯಕ್ರಮಕ್ಕೆ ಬಂದಾಗ ಜನರಿಗೆ ನಾವು ಒಂದು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತೀವಿ. ಈಗ ನಾವೆಲ್ಲರೂ ಕೂಡ ಪರಿಸರ ಪ್ರೇಮಿಗಳಾಗಿನೇ ಇದ್ದೀವಿ. ಪರಿಸರಕ್ಕೆ ಹೊಂದಿಕೊಂಡೇ ಮಾಡ್ತಾ ಇದ್ದೀವಿ. ನಮ್ಮ ಜಲವನ್ನು ರಕ್ಷಣೆ ಮಾಡೋದು ಕೂಡ ನಮ್ಮ ಪರಿಸರ ಕ್ರಮ ಆಗುತ್ತೆ. ಮತ್ತೆ ನಮ್ಮ ಏನು ಚಟುವಟಿಕೆಯಲ್ಲಿ ಅಲ್ಲಿ ಕೂಡ ಇರುವಂತಹ ಏನು ಜೀವಿಗಳಿದೆ ಅವನ್ನೂ ಕೂಡ ಧಕ್ಕೆ ಬರದಂತೆ ಮಾಡ್ಕೊಳ್ತಾ ಇದ್ದೀವಿ. ಮತ್ತೆ ಒಟ್ಟಿನಲ್ಲಿ ಈಗ ಪ್ರತಿಯೊಂದು ವಿಷಯದಲ್ಲಿ ಕೂಡ ಪರ ವಿರೋಧಗಳು ಬಂದೇ ಬರ್ತದೆ. ಆದರೆ ನಾವು ಮಾಡುವಂಥ ಉದ್ದೇಶ ಒಳ್ಳೆಯದಿದೆ. ಹಾಗಾಗಿ ಅದರಿಂದ ದೇವರ ಕೃಪೆಯಿಂದ, ತಾಯಿ ಕಾವೇರಿಯ ಕೃಪೆಯಿಂದ ಕಾರ್ಯಕ್ರಮ ಚೆನ್ನಾಗಾಗಲಿ ಅಂತ ನಾನು ಆರಿಸ್ತೀನಿ. ಮತ್ತೆ ತಮಗೆ ತಿಳಿದಿರುವಂತೆ ಕಾವೇರಿ ಆರತಿ ಅಂತ ಏನು ನಾವು ಹೆಸರಿಟ್ಟು ಕರ್ನಾಟಕದ ಹೆಮ್ಮೆಯ ನದಿ ಅಂದ್ರೆ ಅದು ನಮ್ಮ ಕಾವೇರಿ. ಇವತ್ತು ಕಾವೇರಿಯನ್ನ ನಂಬಿಕೊಂಡು ಇವತ್ತು ಬೆಂಗಳೂರುಗಳ ಅಷ್ಟೂ ಜನ ಕುಡಿಯುವ ನೀರಿಗಾಗಿ ಪ್ರತಿಯೊಬ್ಬರು ಕೂಡ ಕಾತರದಿಂದ ಕಾಯ್ತಾ ಇರ್ತಾರೆ. ಒಂದು ವೇಳೆ ಕಾವೇರಿ ಒಡಲು ಬರಿದಾದ್ರೆ ಬೆಂಗಳೂರಿಗೆ ಕುಡಿಯುವ ನೀರು ಕೂಡ ಸಿಗೋದಿಲ್ಲ. ಹಾಗಾಗಿ ಜಲ ಮತ್ತು ಜಲ ಮೂಲಗಳ ಸಂರಕ್ಷಣೆ ಜಾಗೃತಿ ಕಾರ್ಯಕ್ರಮವನ್ನ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಲಮಂಡಳಿ ಅಧ್ಯಕ್ಷ ರಾಮ್ ಪ್ರಸಾದ್ ಮನೋಹರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕರ್ನಾಟಕ ಹೆಮ್ಮೆಯ ನದಿ ನಮ್ಮ ಕಾವೇರಿ ತಾಯಿ, ಬೆಂಗಳೂರಿನ 1,40,00,000 ಜನರು ಕಾವೇರಿಗೆ ಕೃತಜ್ಞರಾಗಿದ್ದಾರೆ ಅಂತ ಹೇಳಿದ್ದಾರೆ. ಮತ್ತೆ ತಮಗೆ ತಿಳಿದಿರುವಂತೆ ಕಾವೇರಿ ಆರತಿ ಅಂತ ಏನು ನಾವು ಹೆಸರಿಟ್ಟಿದ್ದೇವೆ, ನಮ್ಮ ಕರ್ನಾಟಕದ ಒಂದು ಹೆಮ್ಮೆಯ ಒಂದು ನದಿ ಮತ್ತು ತಾಯಿಯ ಹೆಸರು. ಮತ್ತೆ ಬೆಂಗಳೂರು ಇಡೀ 1,40,00,000 ಜನರಿಗೆ ಕೂಡ ಪ್ರತಿ ದಿವಸ ನೀರನ್ನು ಕೊಡುವಂತಹ ಒಂದು ತಾಯಿಗೆ ನಾವು ಕೃತಜ್ಞತೆ ಸಲ್ಲಿಸುವುದು ನಮ್ಮ ಕರ್ತವ್ಯ. ಹಾಗಾಗಿ ಇದೆಲ್ಲರೂ ಕೂಡ ಸಾರ್ವಜನಿಕ ಉದ್ದೇಶ ಮುಖಾಂತರ ಮಾಡ್ತಾ ಇದೀವಿ. ಮತ್ತೆ ಕಾರ್ಯಕ್ರಮ ಮಾಡುವಾಗ ಜನರಿಗೆ ಒಂದು ವಿಶ್ವ ಮಟ್ಟದಲ್ಲಿ ಒಂದು ದಾಖಲೆಯಿಂದ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಯಾಕಂದ್ರೆ ನಮ್ಮ ಜಲ ಸಂರಕ್ಷಣೆ ಮಾಡೋದ್ರ ಬಗ್ಗೆ, ಜಲಮೂಲಗಳ ಸಂರಕ್ಷಣೆ ಮಾಡೋದ್ರ ಬಗ್ಗೆ ಒಂದು ಪ್ರತಿಜ್ಞಾವಿಧಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಅದು ವಿಶ್ವದ ದೊಡ್ಡ ಒಂದು ಪ್ರತಿಜ್ಞಾವಿಧಿ ಕಾರ್ಯಕ್ರಮ ಆಗುತ್ತೆ. ಅದಕ್ಕೆ ಚಾಲನೆ ಕೊಡೋದಕ್ಕಾಗಿ ಸಂಕೇತವಾಗಿ ನಾವು ಗಂಗಮ್ಮ ದೇವಿಗೆ ಮತ್ತು ಕಾವೇರಿ ಮಾತೆಗೆ ಪೂಜೆ ಮಾಡಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಆ ಕಾರ್ಯಕ್ರಮಕ್ಕೆ ಬಂದಾಗ ಜನರಿಗೆ ನಾವು ಒಂದು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತೀವಿ. ಈಗ ನಾವೆಲ್ಲರೂ ಕೂಡ ಪರಿಸರ ಪ್ರೇಮಿಗಳಾಗಿನೇ ಇದ್ದೀವಿ. ಪರಿಸರಕ್ಕೆ ಹೊಂದಿಕೊಂಡೇ ಮಾಡ್ತಾ ಇದ್ದೀವಿ. ನಮ್ಮ ಜಲವನ್ನು ರಕ್ಷಣೆ ಮಾಡೋದು ಕೂಡ ನಮ್ಮ ಪರಿಸರ ಕ್ರಮ ಆಗುತ್ತೆ. ಮತ್ತೆ ನಮ್ಮ ಏನು ಚಟುವಟಿಕೆಯಲ್ಲಿ ಅಲ್ಲಿ ಕೂಡ ಇರುವಂತಹ ಏನು ಜೀವಿಗಳಿದೆ ಅವನ್ನೂ ಕೂಡ ಧಕ್ಕೆ ಬರದಂತೆ ಮಾಡ್ಕೊಳ್ತಾ ಇದ್ದೀವಿ. ಮತ್ತೆ ಒಟ್ಟಿನಲ್ಲಿ ಈಗ ಪ್ರತಿಯೊಂದು ವಿಷಯದಲ್ಲಿ ಕೂಡ ಪರ ವಿರೋಧಗಳು ಬಂದೇ ಬರ್ತದೆ. ಆದರೆ ನಾವು ಮಾಡುವಂಥ ಉದ್ದೇಶ ಒಳ್ಳೆಯದಿದೆ. ಹಾಗಾಗಿ ಅದರಿಂದ ದೇವರ ಕೃಪೆಯಿಂದ, ತಾಯಿ ಕಾವೇರಿಯ ಕೃಪೆಯಿಂದ ಕಾರ್ಯಕ್ರಮ ಚೆನ್ನಾಗಾಗಲಿ ಅಂತ ನಾನು ಆರಿಸ್ತೀನಿ. ಮತ್ತೆ ತಮಗೆ ತಿಳಿದಿರುವಂತೆ ಕಾವೇರಿ ಆರತಿ ಅಂತ ಏನು ನಾವು ಹೆಸರಿಟ್ಟು ಕರ್ನಾಟಕದ ಹೆಮ್ಮೆಯ ನದಿ ಅಂದ್ರೆ ಅದು ನಮ್ಮ ಕಾವೇರಿ. ಇವತ್ತು ಕಾವೇರಿಯನ್ನ ನಂಬಿಕೊಂಡು ಇವತ್ತು ಬೆಂಗಳೂರುಗಳ ಅಷ್ಟೂ ಜನ ಕುಡಿಯುವ ನೀರಿಗಾಗಿ ಪ್ರತಿಯೊಬ್ಬರು ಕೂಡ ಕಾತರದಿಂದ ಕಾಯ್ತಾ ಇರ್ತಾರೆ. ಒಂದು ವೇಳೆ ಕಾವೇರಿ ಒಡಲು ಬರಿದಾದ್ರೆ ಬೆಂಗಳೂರಿಗೆ ಕುಡಿಯುವ ನೀರು ಕೂಡ ಸಿಗೋದಿಲ್ಲ. ಹಾಗಾಗಿ ಜಲ ಮತ್ತು ಜಲ ಮೂಲಗಳ ಸಂರಕ್ಷಣೆ ಜಾಗೃತಿ ಕಾರ್ಯಕ್ರಮವನ್ನ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಲಮಂಡಳಿ ಅಧ್ಯಕ್ಷ ರಾಮ್ ಪ್ರಸಾದ್ ಮನೋಹರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕರ್ನಾಟಕ ಹೆಮ್ಮೆಯ ನದಿ ನಮ್ಮ ಕಾವೇರಿ ತಾಯಿ, ಬೆಂಗಳೂರಿನ 1,40,00,000 ಜನರು ಕಾವೇರಿಗೆ ಕೃತಜ್ಞರಾಗಿದ್ದಾರೆ ಅಂತ ಹೇಳಿದ್ದಾರೆ. ಮತ್ತೆ ತಮಗೆ ತಿಳಿದಿರುವಂತೆ ಕಾವೇರಿ ಆರತಿ ಅಂತ ಏನು ನಾವು ಹೆಸರಿಟ್ಟಿದ್ದೇವೆ, ನಮ್ಮ ಕರ್ನಾಟಕದ ಒಂದು ಹೆಮ್ಮೆಯ ಒಂದು ನದಿ ಮತ್ತು ತಾಯಿಯ ಹೆಸರು. ಮತ್ತೆ ಬೆಂಗಳೂರು ಇಡೀ 1,40,00,000 ಜನರಿಗೆ ಕೂಡ
ಪ್ರತಿ ದಿವಸ ನೀರನ್ನು ಕೊಡುವಂತಹ ಒಂದು ತಾಯಿಗೆ ನಾವು ಕೃತಜ್ಞತೆ ಸಲ್ಲಿಸುವುದು ನಮ್ಮ ಕರ್ತವ್ಯ. ಹಾಗಾಗಿ ಇದೆಲ್ಲರೂ ಕೂಡ ಸಾರ್ವಜನಿಕ ಉದ್ದೇಶ ಮುಖಾಂತರ ಮಾಡ್ತಾ ಇದೀವಿ. ಮತ್ತೆ ಕಾರ್ಯಕ್ರಮ ಮಾಡುವಾಗ ಜನರಿಗೆ ಒಂದು ವಿಶ್ವ ಮಟ್ಟದಲ್ಲಿ ಒಂದು ದಾಖಲೆಯಿಂದ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಯಾಕಂದ್ರೆ ನಮ್ಮ ಜಲ ಸಂರಕ್ಷಣೆ ಮಾಡೋದ್ರ ಬಗ್ಗೆ, ಜಲಮೂಲಗಳ ಸಂರಕ್ಷಣೆ ಮಾಡೋದ್ರ ಬಗ್ಗೆ ಒಂದು ಪ್ರತಿಜ್ಞಾವಿಧಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಅದು ವಿಶ್ವದ ದೊಡ್ಡ ಒಂದು ಪ್ರತಿಜ್ಞಾವಿಧಿ ಕಾರ್ಯಕ್ರಮ ಆಗುತ್ತೆ. ಅದಕ್ಕೆ ಚಾಲನೆ ಕೊಡೋದಕ್ಕಾಗಿ ಸಂಕೇತವಾಗಿ ನಾವು ಗಂಗಮ್ಮ ದೇವಿಗೆ ಮತ್ತು ಕಾವೇರಿ ಮಾತೆಗೆ ಪೂಜೆ ಮಾಡಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಆ ಕಾರ್ಯಕ್ರಮಕ್ಕೆ ಬಂದಾಗ ಜನರಿಗೆ ನಾವು ಒಂದು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತೀವಿ. ಈಗ ನಾವೆಲ್ಲರೂ ಕೂಡ ಪರಿಸರ ಪ್ರೇಮಿಗಳಾಗಿನೇ ಇದ್ದೀವಿ. ಪರಿಸರಕ್ಕೆ ಹೊಂದಿಕೊಂಡೇ ಮಾಡ್ತಾ ಇದ್ದೀವಿ. ನಮ್ಮ ಜಲವನ್ನು ರಕ್ಷಣೆ ಮಾಡೋದು ಕೂಡ ನಮ್ಮ ಪರಿಸರ ಕ್ರಮ ಆಗುತ್ತೆ. ಮತ್ತೆ ನಮ್ಮ ಏನು ಚಟುವಟಿಕೆಯಲ್ಲಿ ಅಲ್ಲಿ ಕೂಡ ಇರುವಂತಹ ಏನು ಜೀವಿಗಳಿದೆ ಅವನಿಗೂ ಕೂಡ ಧಕ್ಕೆ ಬರದಂತೆ ಮಾಡ್ಕೊಳ್ತಾ ಇದ್ದೀವಿ. ಮತ್ತೆ ಒಟ್ಟಿನಲ್ಲಿ ಈಗ ಪ್ರತಿಯೊಂದು ವಿಷಯದಲ್ಲಿ ಕೂಡ ಪರ ವಿರೋಧಗಳು ಬಂದೇ ಬರ್ತದೆ. ಆದರೆ ನಾವು ಮಾಡುವಂಥ ಉದ್ದೇಶ ಒಳ್ಳೆಯದಿದೆ. ಹಾಗಾಗಿ ಅದರಿಂದ ದೇವರ ಕೃಪೆಯಿಂದ, ತಾಯಿ ಕಾವೇರಿಯ ಕೃಪೆಯಿಂದ ಕಾರ್ಯಕ್ರಮ ಚೆನ್ನಾಗಾಗಲಿ ಅಂತ ನಾನು ಆರಿಸ್ತೀನಿ. ಮತ್ತೆ ತಮಗೆ ತಿಳಿದಿರುವಂತೆ ಕಾವೇರಿ ಆರತಿ ಅಂತ ಏನು ನಾವು ಹೆಸರಿಟ್ಟು